ಎಲ್ಲ ನಮ್ಮ ಅಲ್ಲಿದ್ದವರು ಎಲ್ಲ ನಮ್ಮ ನಾಯಕರುಗಳು, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ಅಲ್ಲಿ ಎಲ್ಲರೂ ಅವರು ಇದನ್ನ ಬೇಸರನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಮ್ಮ ಇವರು ಎಸ್ ಕೆ ಮಹೇಶನ್ ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಹೇಳಿದ್ದಾರೆ. ನಾನು ಗೌರವಿಸ್ತೀನಿ, ಸ್ವಾಗತಿಸ್ತೀನಿ. ಆ ರೀತಿ ನನ್ನಲ್ಲಿ ತಪ್ಪುಗಳಾಗಿದೆ, ನಾನು ಖಂಡಿತವಾಗಿ ಅದನ್ನ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂತಂದರೆ ಎಲ್ಲರೂ ಸೇರಿ ಇವತ್ತು ನಾನು ಈ ಮುಂದೆ ಮಾಧ್ಯಮ ಮುಂದೆ ಸಂಸದನಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿದ್ದವರೆಲ್ಲರೂ ಸಹ ಕಾರಣ. ಈ ಜಿಲ್ಲೆಯ ನಮ್ಮೆಲ್ಲ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ಎಲ್ಲರೂ ಸೇರಿ ನನಗೆ ಇವತ್ತು ಆಯ್ಕೆ ಮಾಡಿರೋದು, ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿರ್ಬೋದು, ಇಲ್ಲ ಚುನಾವಣೆ ಟೈಮ್ ಆಗಿರೋದು, ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಪಕ್ಷದಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಇರೋದನ್ನ ಮುಂದಿನ ದಿನಗಳಲ್ಲಿ ಕೇಳಿ ನಾನು ಬೆಳಗ್ಗೆಗೆ ಫೋನ್ ಮಾಡಿ ಮಹೇಶನ ಅಂತ ಮಾತಾಡಿದೆ. ನಾನು ಏನು ಮಾಡಿದ್ದೀನಿ, ಯಾವ ವಿಷಯಕ್ಕೆ ಹೇಳಿದ್ದೀನಿ ಅಂತ. ನಾನು ಆಗಂದಿಲ್ಲ, ತಿರ್ಚಿದ್ದಾರೆ ಹಾಗೆ ಹೇಗೇನು. ಸರಿ ನಾನು ಹೇಳಿದೆ, ಯಾವ ವಿಷಯಕ್ಕೆ ಚೆನ್ನಾಗೇ ಇದ್ದೀವಲ್ಲ, ನಾವು ಚೆನ್ನಾಗಿದ್ದೀವಿ, ನಾವು ಯಾವತ್ತೂ ಮುಗಿಸ್ಕೊಂಡು ಇವತ್ತು ಚೆನ್ನಾಗೇ ಇದ್ದೀವಿ ಅಂದಾಗಿಲ್ಲ. ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದು, ನಿಮಗೆ ನಾವು ಸನ್ಮಾನ ಮಾಡಲಿಲ್ಲ ಅಂತ ನಮಗೆ ಬೇಜಾರಿದೆ ಅಂತ ನಾನು ಹೇಳಿದ್ದು ಅಂತ ಅಂದರು. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅನ್ನೋದನ್ನು ಹೊರತುಪಡಿಸಿ ಜಿಲ್ಲೆ ಅಷ್ಟು ಪ್ರಭಾವಿ ಕಾಂಗ್ರೆಸ್ ನಾಯಕರು ಒಂದ್ ಕಡೆ ಸೇರಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಜಿಲ್ಲಾ ನಾಯಕರಾಗಿ ಗೊತ್ತಾಯ್ತು. ಈಗ ಒಂದು ಕುಟುಂಬ ಅಂತ ಹೇಳಿದ್ರೆ ಎಲ್ಲ ಕಡೆ ಸಮಸ್ಯೆಗಳು ಇರ್ತವೆ. ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲೂ ಒಂದೊಂದು ಸಮಸ್ಯೆ ಇರುತ್ತೆ. ಅದೇ ನಮ್ಮ ಪಕ್ಷ ಏನಂತಂದ್ರೆ ಒಂದು ಮುಂದಿನ ಪಕ್ಷ. ಬೇರೆ ಯಾವ ಪಕ್ಷದಲ್ಲೂ ಈ ರೀತಿ ಕೂತ್ಕೊಂಡು ಒಂದು ಸಭೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಪಕ್ಷದಲ್ಲಿ ಈ ರೀತಿ ಸ್ವತಂತ್ರವಾಗಿ ನಾವು ನಮ್ಮ ನಾಯಕರುಗಳಿಗೆ ನಮ್ಮ ಪಕ್ಷ ನಮ್ಗೆ ಕೊಟ್ಟಿದೆ, ಅದು ಸ್ವತಂತ್ರ. ಹಾಗಾಗಿ ಅವ್ರು ಸ್ವತಂತ್ರದಿದ್ದರೆ ಎಲ್ಲ ಅವರವರು ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಆಗಲೇ ನಮ್ಮ ಪುಟ್ಟೇಗೌಡರು ಮಾಜಿ ಶಾಸಕರು ಅವ್ರ ಹತ್ರನೂ ಹೋಗಿ ಮಾತಾಡಿ ಮುಂದಿನ ದಿನಗಳಲ್ಲಿ ನಾನೇ ಅದೆಲ್ಲ ಸೇರಿಸಿ ಮಾತಾಡ್ತೀನಿ. ಯಾಕೆ ಏನಾಯಿತು ಮುಗಿಸ್ಕೊಡ್ತೀನಿ, ಅವ್ರನ್ನ ಮನವಿ ಮಾಡಿ ಎಲ್ಲ ಒಟ್ಟಿಗೆ ಸೇರಿ ಕೂತ್ಕೊಂಡು ಏನಾಗಿದೆ ಕೇಳ್ಕೊಳ್ಳೋಣ. ಆಗ ನಾವೆಲ್ಲ ಒಂದು ನಿಯೋಗ ನಂತರದಲ್ಲಿ ಒಂದು ಸಭೆ ಮಾಡಿ ಯಾರಿಗೆ ಈ ರೀತಿ ವ್ಯತ್ಯಾಸ ಆಯಿತು, ಏನೇನಿತ್ತು, ನನ್ನಿಂದ ಏನೇನು ವ್ಯತ್ಯಾಸ ಆಗಿದೆ, ಸರ್ಕಾರದಿಂದ ಏನೇನಾಗಿದೆ ಅನ್ನೋದನ್ನ ಹೊರತರ ಮಾಹಿತಿ ತಗೊಂಡು ನಾನು ಇದನ್ನ ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಗಮನಕ್ಕೂ ಸಹ ತಗೊಳ್ತೀನಿ. ನಮಗೆ ಪಕ್ಷದ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳ ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಗಮನಕ್ಕೂ ತಗೊಂಡು ಈ ಥರ ವ್ಯತ್ಯಾಸಗಳು ಸಣ್ಣ ಪುಟ್ಟ ಆಗಿದೆ ಎಲ್ಲ ತಂದಾಗ ಅವ್ರ ಗಮನಕ್ಕೆ ತಗೊಬಂದು ಮುಂದಿನ ದಿನಗಳಲ್ಲಿ ಅದನ್ನ ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಜಿಲ್ಲಾಧ್ಯಕ್ಷರು ಅಲ್ಲಿ ಸಭೆಗೆ ಬಂದಿರುವಂಥ ಆಗಿರ್ಬೋದು, ಜಿಲ್ಲಾಧ್ಯಕ್ಷರು ಹೋಗ್ಬಾರ್ದು ಅಂತ ಏನಿಲ್ಲ. ಜಿಲ್ಲಾಧ್ಯಕ್ಷ ಆಗಿರ್ಬೋದು ಎಲ್ಲ ನನ್ನ ಕಡೆ ನಾನು ಸಹ ಹೋಗ್ತಿದ್ದೆ. ನಾನು ಹೋಗ್ತಿದ್ದೆ ಅಂತಂದರೆ ಅದು ಅಸಮಾಧಾನ ಅಂತ ಅನ್ಕೊಂಡು ಅವರ ಅಸಮಾಧಾನದ ಸಭೆ ಅಂತಲ್ಲ, ಊಟಕ್ಕೇನೋ ಸೇರಿದ್ರು ಅನ್ನೋದು ನನಗೆ ಬಂದಿದ್ದ ಮಾಹಿತಿ. ಅಸಮಾಧಾನ ಸಭೆಯಿಂದ ಅಲ್ಲ, ನನಗಿರೋ ಮಾಹಿತಿ ಇದು, ನಿಮಗೆ ಒಂದು ಮಾಹಿತಿ ಇರ್ಬೋದು. ನನಗೆ ಊಟಕ್ಕೆ ಸೇರಿರೋ ಒಂದು ಮಾಹಿತಿ, ಅದರಲ್ಲಿ ಅವರ ತಾಲೂಕಿಂದ ಬೇಸರ ವ್ಯಕ್ತಪಡಿಸ್ಕೊಂಡಿದ್ದಾರೆ ಬಂದಿದ್ರೆ ಅವರು ಈ ಸಭೆ ಮಾಡಿ ನಾವು ಸರ್ಕಾರಕ್ಕೂ ಇಲ್ಲ ಪಕ್ಷಕ್ಕೂ ಮುಜುಗರ ತರಬೇಕು ಅನ್ನೋದು ಅವ್ರು ಯಾರ ಮನಸ್ಸಲ್ಲೂ ಅದಿಲ್ಲ. ಟೀಕೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಇಟ್ಕೊಂಡೆ ನೀವು ಚುನಾವಣೆಗೆ ಹೋಗಿದ್ದು 140 ಸೀಟ್ ತಗೊಂಡಿದ್ದು, ಮುಂದೆ 150 ಸೀಟ್ ತಗೋತೀವಿ ಗ್ಯಾರಂಟಿ ಯೋಜನೆ. ಬಟ್ ಅದೇ ಗ್ಯಾರಂಟಿ ಯೋಜನೆ ನಿಮ್ಮ ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಲ್ಲ. ಅವ್ರ ವೈಯಕ್ತಿಕ ಅವ್ರು ಯಾವ ರೀತಿ ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಸರ್ಕಾರನ ಇಲ್ಲ ಗ್ಯಾರಂಟಿ ಏನು ಬೈದಿಲ್ಲ. ಅವರು ಗ್ಯಾರಂಟಿ ನಂಬ್ಕೊಂಡು ಹೋದ್ರೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಗ್ಯಾರಂಟಿ ಜೊತೆಗೆ ಪಕ್ಷ ಸಂಘಟನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ರು ಮಹೇಶ್ ಅವರು. ಗ್ಯಾರಂಟಿ ಸರಿ ಇಲ್ಲ, ಗ್ಯಾರಂಟಿ ಅದು ನಾನು ಹೇಳ್ತೀನಲ್ಲ, ಗ್ಯಾರಂಟಿ ಒಂದರಿಂದ ಗ್ಯಾರಂಟಿ ಜೊತೆಗೆ ಬೂತ್ ಮಟ್ಟದ ಹಳ್ಳಿಯಲ್ಲಿ ಕಾರ್ಯಕರ್ತರ ಒಂದು ಹೋರಾಟ, ಪ್ರತಿಫಲ ನಮ್ಮ ಸರ್ಕಾರ ಬಂದಿದೆ. ಅದು ನಾನು ಒಪ್ಕೊಂತೀನಿ. ಗ್ಯಾರಂಟಿ ಜೊತೆಗೆ, ಗ್ಯಾರಂಟಿಯ ಭರವಸೆಗಳ ಜೊತೆಗೆ ಬೂತ್ ಮಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ನಾವು ಸರ್ಕಾರ ತರಲೇಬೇಕು, ಆ ಸ್ಥಳೀಯ ಶಾಸಕರುಗಳನ್ನ ಗೆಲ್ಲಿಸಲೇಬೇಕು ಅನ್ನೋ ಶ್ರಮ ಹಠ ಛಲದಿಂದ ಸರ್ಕಾರ. ನಿಮ್ದೇ ಸರ್ಕಾರ ಇರಬೇಕಾದ್ರೆ ನೀವೇ MP ಇದ್ದೀರಿ, ಒಬ್ಬರೇ ಶಾಸಕರು ಜಿಲ್ಲೆಯಲ್ಲಿದ್ದಾರೆ. ಇಷ್ಟೊಂದು ಅಸಮಾಧಾನ ಒಂದ್ ಕಡೆ ಸೇರ್ಕೊಂಡು ನಾಯಕರು ಒಂದು 20-25 ಜನ ನಾಯಕರು ಸೇರ್ಕೊಂಡು ಚರ್ಚೆ ಮಾಡ್ತಾರೆ. ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಅಲ್ಲ, ನಾನು ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ನಾನು ಒಪ್ಕೊಂತೀನಿ. ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ಲ ಅಂತ ನಾನು ಮಾತಾಡಿದ್ರೆ ಒಂದು ತರ ಹೇಳಿಕೆ ಕೊಟ್ಟು ಇಲ್ಲ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಖಂಡಿತ ಎಲ್ಲ ಕಡೆನೂ ಇರ್ತದೆ. ಯಾವ ಪಕ್ಷದಲ್ಲಿ ಇಲ್ಲ, ಯಾವ ಪಕ್ಷದಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ತಗೊಳ್ಳಿ, ಯಾವ ಪಕ್ಷದಲ್ಲಿ ಇಲ್ಲ.
ಒಬ್ಬೊಬ್ಬರ ಅಸಮಾಧಾನ ವ್ಯಕ್ತಪಡಿಸೋದು ಬೇರೆ. ಪ್ರತಿ ಕ್ಷೇತ್ರದವರು ಸಹ ಹೋಗಿ ಅಲ್ಲಿ ಆ ಕ್ಷೇತ್ರದ ಮುಖಂಡರು, ಈ ಹಿಂದೆ ಸೋತವರು, ಅದರಿಂದ ಹಿಂದೆ ಸೋತವರು, ಅವ್ರು ಹೋಗಿ ಈ ರೀತಿಯ ಒಂದು ಸಭೆ ಒಂದು ಯೂನಿಯನ್ ಆಗಿ ಮಾಡುವಂಥದ್ದು. ನಾನೇ ಮತ್ತೆ ಒಂದು ಅದೇ ರೀತಿ ಸಭೆ ಸೇರಿಸಿ ನಾನೇ ಸಭೆ ನೇತೃತ್ವ ವಹಿಸ್ಕೊಳ್ತೀನಿ. ಏನೇನು ಸಮಸ್ಯೆಗಳಿದ್ರಿಂದ ನಾನು ಗಮನಕ್ಕೆ ತಗೊಳ್ತೀನಿ, ಅದನ್ನ ಪಕ್ಷದ ಅಧ್ಯಕ್ಷರಿಗೆ ಗಮನಕ್ಕೆ ತಗೊಬರೋ ಕೆಲಸವನ್ನ ನಾವು ಮಾಡ್ತೀವಿ. ಆಮೇಲೆ ಯಾರೇ ಮಾಧ್ಯಮದವ್ರು ಏನೇ ಬರ್ಕೊಂಡು ನಾವು ಎಷ್ಟೇ ಜಗಳ ಆದ್ರೂ ನಾವು ಯಾಕೆ ಇಷ್ಟು ಅದಂತೂ ಸತ್ಯ.